ಈ ಥರ ದಾರದಲ್ಲಿ ಕಟ್ಕೋಬೇಕು. ಇಲ್ಲೊಂದು ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಮಾರ್ಕೆಟಲ್ಲೂ ಸೇಮ್ ಇದೆ, ಇಷ್ಟೇ ಮಾಡ್ತಾರೆ ಗೈಸ್. ನೋಡಿ ಗೈಸ್, ಬಂದು ಹೆಲ್ಪ್ ಮಾಡು ಅಂದರೆ ಏನು ಮಾಡ್ತಾಯಿಲ್ಲ, ಸುಮ್ಮನೆ ಮಲ್ಕೊಂಡಿದ್ದಾರೆ ದನ ಥರ. ಇವಾಗ ನಿನ್ನ ಗಂಡ ಕಾಲಲ್ಲಿ ಒದ್ದು ಕಳಿಸ್ತು, ಇವಾಗ ನೀನು ಅದು ಬರೇ ಒಂದು ಇಕ್ಕೋ ಹುರಿದ್ಲು, ಕಳ್ಳೆ ಪಪ್ಪು ಹುರಿದ್ಲು. ಆಮೇಲೆ ನಾನು ಹೇಳಿದ್ದೀನಿ ತಾನೆ, ಇನ್ನೊಂದ್ಸರಿ ಏನು ಕೇಳ್ತಾ ಇದೆಯಾ? ಬಾರ ನನ್ನ ಮಗನೇ ಬಾ, ಎಲ್ಲ ಮಾಡಿಬಿಟ್ಟು ಇದೊಂದು ಪೆಂಡಿಂಗ್ ಇಕ್ಕವನ್ನೆಲ್ಲ ಇದೊಂದು ಮಾಡ್ತಾನೆ ಅಂತ ಕೊಡ್ಬೇಕು ಗೈಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ, ಮುಕ್ಕಾಲು ಭಾಗ ಆಗಿದೆ, ಇನ್ನೊಂದು ಕಾಲು ಭಾಗ ಆಗಬೇಕಷ್ಟೇ. ನೋಡಿ, ನಮ್ಮ ಗೌತಮ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾನೆ. ಹಾಗೆ ನನ್ನ ವೀಡಿಯೋ ಬಂದು ನೈಟಲ್ಲಿ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಕೆಲಸ ಮಾಡಿದ್ರು ಅವರು, ವ್ಲಾಗ್ ಮಾಡಿಲ್ಲ. ನಾನು ಸ್ಟಿಚಿಂಗ್ ಮಾಡ್ಕೊಂಡು ಕುತ್ಕೊಬಿಟ್ಟಿದ್ದೆ, ಅವ್ರು ಮಾಡಿಲ್ಲ. ಅದಕ್ಕೆ ಈಗ ಮನೆಗೆ ಬಂದು ಒಂದು ಸ್ವಲ್ಪ ಮಾಡ್ತಾಯಿದ್ದೀನಿ ಗೈಸ್. ನೋಡಿ ಗೈಸ್, ಏನು ಟಾರ್ಚರ್ ಕೊಡ್ತಾನೆ ನನ್ನ ಮಗ. ಗೈಸ್, ಬೆಳಗ್ಗೆಯಿಂದ ಸ್ಕ್ರೀನ್ಸ್ ಎಲ್ಲ ವಾಶ್ ಮಾಡಿ ಹಾಕಿದ್ದಾರೆ, ಇನ್ನು ಇದಕ್ಕೆ ಹಾಕಬೇಕು. ನಮ್ಮ ಗೌತಮ್ ಎಲ್ಲ ಕಿಟಕಿಗಳೆಲ್ಲ ಒರೆಸ್ತಾ ಇದ್ದಾನೆ. ಒರೆಸ್ಬಿಟ್ರೆ ಇನ್ನೆಲ್ಲ ಹಾಕ್ತಾರೆ. ಆಲ್ಮೋಸ್ಟ್ ಅರ್ಧ ಕಂಪ್ಲೀಟ್ ಆಗಿದೆ ಗೈಸ್, ಇನ್ನೊಂದು ಸ್ವಲ್ಪ ಇದೆ. ಇನ್ನು ಇವತ್ತು ಸಾಟರ್ಡೆ, ನಾಳೆ ಸಂಡೇ, 2 ದಿನದಲ್ಲಿ ಫಿನಿಶ್ ಮಾಡಬೇಕು ಅಂತ ಹೇಳಿದ್ದೀನಿ. ಮಾಡಿಕೊಡ್ತಾರೆ ನಿಧಾನ. ಅದು ನೋಡಿ ಗೈಸ್, ಕಬೋರ್ಡ್ ಹಾಕಿದ್ಮೇಲೆ ಇದು ಸ್ವಲ್ಪ ಕೆಳಗಡೆ ಹಾಕಿದ್ರು. ಈಗ ಕಿಟಕಿ ತೆಗಿಯೋಕ್ಕಾಗ್ತಾಯಿಲ್ಲ, ಫುಲ್ಲು ಅದು ಎತ್ಬಿಡು, ಆಚೆಗೆ ಎತ್ಬಿಟ್ರೆ ತೆಗಿಬೋದು, ಇಲ್ಲ ಅಂದರೆ ತೆಗಿಯೋಕ್ಕಾಗಲ್ಲ. ಫಸ್ಟು ಸ್ವಲ್ಪ ಮೇಲೆ ಇತ್ತು, ಇವಾಗ ಕಬೋರ್ಡ್ ಕರೆಕ್ಟಾಗಿ ಅದ್ರ ಕೆಳಗಡೆ ಕೂರಿಸಿದ್ದಾರೆ. ಅದಕ್ಕೆ ಅದನ್ನ ಸ್ವಲ್ಪ ಕೆಳಗಡೆ ಹಾಕೋದು. ಈಗ ಡೋರ್ ತೆಗಿಯೋಕ್ಕಾಗ್ತಾಯಿಲ್ಲ. ಓಕೆ ಗೈಸ್, ಬನ್ನಿ. ನಂದು ಇನ್ನೊಂದಷ್ಟು ಬ್ಲೌಸ್ ಸ್ಟಿಚ್ ಮಾಡೋದಿದೆ ಹಬ್ಬಕ್ಕೆ, ಅದೊಂದಷ್ಟು ಫಿನಿಶ್ ಮಾಡಿದ್ರೆ ನಾನು ಸ್ವಲ್ಪ ಫ್ರೀ ಆಗ್ತೀನಿ. ಇನ್ನು ದೇವ್ರ ಮನೆ ಕ್ಲೀನ್ ಮಾಡಬೇಕು, ಇದೊಂದು ಪೆಂಡಿಂಗ್ ಇರುತ್ತೆ, ಸೋಮವಾರ ಮಾಡೋಣ ಅಂದ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಎಲ್ಲ ಆಲ್ಮೋಸ್ಟ್ ಒಂದು ಸ್ವಲ್ಪ ಮಾಡ್ತಾಯಿದ್ದಾರೆ. ನಮ್ಮ ಪೂಜಾ ಅವರಪ್ಪ ಡೈ ಆಗ್ತಾಯಿದ್ದಾಳೆ ಗೈಸ್. ನೋಡಿ ಗೈಸ್, ನಮ್ಮ ಪೂಜೆ ಎದ್ದಿರೋದೇ 11 ಗಂಟೆಗೆ ಎದ್ದಾಳೆ. ಬಂದಿದ್ದೆ ಫೋನ್ ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದಾಳೆ ಗೈಸ್. ಎದ್ದೋಗಿ ಪಕ್ಕ ತೊಳೆಯೋಣ, ನಾಷ್ಟ ಮಾಡೋಣ, ಏನೂ ಇಲ್ಲ. ಎದ್ದಿದ ತಕ್ಷಣ ಬಂದು ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದಾಳೆ. ನೋಡಿ, ನಾನು ವೀಡಿಯೋ ಆನ್ ಮಾಡಿದ ತಕ್ಷಣ ಓಡೋದ್ಲು. ಗೊತ್ತಾ? ನೋಡಿ ಗೈಸ್, 12 ಗಂಟೆ ಆಯಿತು, ಇನ್ನೂ ಮಲ್ಕೊಂಡವ್ರೆ. ಇಬ್ಬರು ಎದ್ದೋಳಲ್ಲ ಅಂತಾರೆ. ಏನು ಮಾಡೋದು ಇವ್ರನ್ನೆಲ್ಲ ನಾನು? ಇವತ್ತು ಮನೆ ಕ್ಲೀನಿಂಗ್ ಮಾಡೋಣ, ಮನೇಲಿ ಇರ್ತಾರೆ ಅಂದ್ಕೊಂಡ್ರೆ ಎದ್ದೋದೇ ಇಲ್ಲ ಅಂತಾರೆ. ಮಧ್ಯಾಹ್ನ 12 ಗಂಟೆಗೆ ಎದ್ದರೆ ಏನು ಕೆಲಸ ಮಾಡ್ತಾರೆ ಹೇಳಿ? ನಮ್ಮಯ್ಯ ಓರಿಯೋ ಬಿಸ್ಕೆಟ್ ತಗೊಳ್ಳೆ. ನೋಡಿ ಗೈಸ್, ಇವರು ಕೆಲಸ ಮಾಡೋದಕ್ಕೆ ಎಷ್ಟು ಜೋರಾಗಿ ಸಾಂಗ್ ಇಟ್ಕೊಂಡಿದ್ದಾರೆ. ನಮ್ಮ ಪೂಜೆ ನೋಡಿ, ಶೂ ಎಲ್ಲ ತೊಳೆದಾಕೊಂಡ್ಲು ಗೈಸ್. ಇಲ್ಲಿ ನೋಡಿ ಗೈಸ್, ಇವತ್ತು ಇದೊಂದು ಡಿಸೈನ್, ಸಿಂಪಲ್ ಡಿಸೈನ್ ಕಂಪ್ಲೀಟ್ ಆಗಿದೆ. ಗೌತು, ಇದು ಕಂಪ್ಲೀಟೇ ಆಗಿಲ್ಲಲ್ಲೋ, ತೆಗೆದುಬಿಟ್ಟಿದೀಯಾ? ನೋಡ್ಬಿಟ್ಟು ತೆಗಿಬೇಕು ತಾನೆ, ನೋಡಿಲಿ. ಅಯ್ಯ, ನಿನ್ನ ಕಾಣಿಸಿಲ್ವಾ? ಹಾಕು, ಗೊತ್ತಿಲ್ವಾ? ನೋಡಿ ಗೈಸ್, ಏನು ಮಾಡ್ತಾನೆ ಇವಾಗ. ನಾನು ಹಿಂಗೆ ಮಾಡಲಿ ಅದನ್ನ? ನನ್ನ ಮಗನೇ ಕಣ್ಬಿಟ್ಟು ನೋಡೋಕ್ಕಾಗಿಲ್ಲ ಒಂದ್ಸರಿ. ನಾನೆಲ್ಲ ಆಗೈತೆ ರಾತ್ರಿ ಅಂದ್ಕೊಂಡು ಆಫ್ ಮಾಡಿದ್ದು. ನೋಡಿ ಗೈಸ್, ಇವಾಗ ನಾನು ಏನು ಮಾಡಲಿ ಇದನ್ನು? ಇನ್ನೂ 4 ಫ್ಲವರ್ ಹಾಕಬೇಕಾಗಿತ್ತು. 1 2 3 4. ಇದೊಂದು ಆಫ್ ಮಾಡಿ ಇಕ್ಬಿಟ್ಟಿದ್ದಾನೆ. ಎಲ್ಲ ಆಗೈತೆ ಅಂದ್ಕೊಂಡೇ ಇದ್ದೀನಿ, ನಾನು ನೋಡಿಲ್ಲ. ತೆಗಿಯೋ ಅಂದರೆ ತೆಗೆದ್ಬಿಟ್ಟ ಅವನೇ, ನೋಡ್ದಿರ ಅವನು. ನೋಡಿ ಏನು ಜೋರಾಗಿ ಮಾತಾಡ್ತಾರೆ. ಏನೇ ಮಗನೇ, ಅಯ್ಯೋ ತುಂಬಿಬಿಟ್ಟೆ. ಗೈಸ್, ಇವತ್ತು ಫ್ರಿಡ್ಜ್ ಕ್ಲೀನ್ ಮಾಡ್ತಾ ಇದ್ದೀವಿ. ನೋಡಿ, ಎಲ್ಲ ಕ್ಲೀನ್ ಆಯಿತು. ಫ್ರಿಡ್ಜಲ್ಲಿ ನೋಡಿ ಎಷ್ಟೊಂದು ಐಟಮ್ ಇಟ್ಟಿದ್ದೀವಿ ಅಂತ. ಎಲ್ಲ ಜೋಡಿಸ್ಬೇಕೀಗ. ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ಜೋಡಿಸೋದೆಲ್ಲ ನನ್ನ ಕೆಲಸ, ಅದಕ್ಕೆ ಜೋಡಿಸ್ತಾ ಇದ್ದೀನಿ.
ಗೈಸ್ ಬೆಳಗ್ಗೆಯಿಂದ ನೋಡಿ, ಇದು ಈಗ ಬಂದು ಸ್ಟಿಚ್ ಮಾಡಿದೆ. ಒಂದು 3 ಬ್ಲೌಸ್ ಸ್ಟಿಚ್ ಮಾಡಿದೆ. ಬೆಳಗ್ಗೆ ಒಂದು 2 ಬ್ಲೌಸ್ ಸ್ಟಿಚ್ ಮಾಡಿ ಕಳಿಸ್ದೆ. ಮನೇಲಿ ಸ್ವಲ್ಪ ಕೆಲಸ ಇತ್ತಲ್ವ, ಕೆಲಸ ಎಲ್ಲ ಮಾಡಿಕೊಂಡು ಇಷ್ಟು ಬ್ಲೌಸ್ ಸ್ಟಿಚ್ ಮಾಡಿದೆ. ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಸಿದ್ದೆ, ಹಾಗಾಗಿ ಬೇಗ ಆಯಿತು. ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಏನು ಲಾಗ್ ಮಾಡೋಕ್ಕೆ ಆಗಿಲ್ಲ ಗೈಸ್. ಹಾಗೆ ಇವಾಗೂ ಅಷ್ಟೇ ಗೌತಮ್ ಪಾಪ ಬರಿತಾ ಇದ್ದ, ಹಾಗೆ ನಂಗೆ ಸ್ವಲ್ಪ ಫೋನ್ಪೇ ಮಾಡೋದಿತ್ತು ಅಂತ ಈಸ್ಕೊಂಡು ಬಂದೆ. ಮತ್ತೆ ಈಗ ತೊಗೊಂಡು ಹೋಗ್ತಾರೆ. ಅದಕ್ಕೆ ಅಷ್ಟರಲ್ಲಿ ಒಂದು ಸ್ವಲ್ಪ ಲಾಗ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ, ನಾವಿವತ್ತು ಸಂಡೇ ಮನೆಯಲ್ಲೆಲ್ಲರೂ ಇರ್ತಾರೆ ಅಂದ್ಬಿಟ್ಟು ಬೇಗ ಬೇಗ ಕೆಲಸ ಮಾಡ್ಕೊಂಡ್ವಿ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು ನಮ್ಮ ಮನೆಯಲ್ಲಿ ಹಬ್ಬಕ್ಕೆ ಅಂತ. ನಾಳೆ ಒಂದು ದೇವ್ರ ಮನೆ ಒಂದು ಕ್ಲೀನ್ ಮಾಡಿಕೊಂಡು ಕಂಪ್ಲೀಟ್ ಕೆಲಸ ಆಯಿತು. ಇನ್ನೊಂದು ಸ್ವಲ್ಪ ಏನಾದರೂ ಕರ್ಜಿಕಾಯಿ, ರವೆ ಉಂಡೆ ಆ ಥರದ್ದೆಲ್ಲ ಸ್ವಲ್ಪ ಮಾಡ್ಕೊಳೋದಿದೆ. ಹಾಗಾಗಿ ಇವತ್ತಿಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನು ನಾಳೆಯಿಂದ ಸಣ್ಣ ಪುಟ್ಟ ಕೆಲಸ ಇದ್ದೇ ಇರುತ್ತೆ, ಅದು ಮಾಡ್ಕೊಳ್ಳೋಣ ಅಂತ. ಓಕೆ ಗೈಸ್, ಈಗ ಗೌತಮ್ ಫೋನ್ ತೊಗೊಂಡು ಹೋಗ್ತಾನೆ. ಬಾಯ್ ಗೈಸ್. ನೋಡಿ, ಈಗ ಟೈಮ್ ಬಂದು 9:30 ಆಯಿತು. ಇನ್ನು ಈ ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಈಗ ಸದ್ಯಕ್ಕೆ ಈ 3 ಈಗ ಬಂದು ಸಂಜೆ ಸ್ಟಿಚ್ ಮಾಡಿದೆ. ಇನ್ನೊಂದೆರಡು ಸ್ಟಿಚ್ ಮಾಡಿ ಉಕ್ಸಾಕ ಕೊಟ್ಟು ಕಳಿಸಿದ್ದೀನಿ. ಈಗ ಈ ಬ್ಲೌಸ್ ಸ್ಟಿಚ್ ಮಾಡಿಬಿಟ್ಟು ಒಂದು 4-5 ಸೀರೆ ಫಾಲ್ ಹಾಕೋದಿದೆ. ಫಾಲ್ ಮತ್ತು ಜಿಗ್ಜಾಗ್ ಮಾಡೋದಿದೆ. ಅದೊಂದು 4 ಸೀರೆ ಜಿಗ್ಜಾಗ್ ಮಾಡಿ ಫಾಲ್ ಹಾಕ್ಬಿಟ್ರೆ ಅವ್ರ ಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತೆ ನಾನು ಯಾವುದು ಸ್ಟಿಚ್ ಮಾಡಬಾರ್ದು ಅಂದ್ಕೊಂಡಿದ್ದೀನಿ. ಹಾಗೆ ಒಂದು ಫ್ರಾಕ್ ಸ್ಟಿಚ್ ಮಾಡೋದಿದೆ, ಮಗುದು ಕಟ್ ಮಾಡಿ ಇಟ್ಟಿದ್ದೀನಿ ಇವತ್ತು. ಅದೊಂದು ಸ್ಟಿಚ್ ಮಾಡಬೇಕು. ಇಷ್ಟು ಕಂಪ್ಲೀಟ್ ಆದರೆ ಮತ್ತೆ ಹಬ್ಬದವರೆಗೂ ನಾನು ಯಾವುದು ಸ್ಟಿಚ್ ಮಾಡೋದಕ್ಕೆ ಹೋಗಲ್ಲ ಗೈಸ್. ನಾನು ಆಲ್ರೆಡಿ ಏನು ಅಂದ್ಕೊಂಡಿದ್ದೆ ಅಂದರೆ ಸಂಡೇ ಅಷ್ಟರಲ್ಲಿ ಸ್ಟಿಚಿಂಗ್ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಆದರೆ ಆಗಲೇ ಇಲ್ಲ. ನೋಡಿ, ಇನ್ನೂ ಲಾಸ್ಟ್ ಮೂಮೆಂಟಲ್ಲಿ ಬಂದೇ ಬಿಡ್ತು. ಮತ್ತು ಏನು ಮಾಡೋದು. ಆದರೂ ಹೊಸ ಕಸ್ಟಮರ್ ಯಾರ್ದು ತೊಗೊಂಡಿಲ್ಲ, ನಾನು ರೆಗ್ಯುಲರ್ ಕಸ್ಟಮರ್ ಮಾತ್ರನೇ ತೊಗೊಂಡೆ. ಅದಕ್ಕೆ ಏನೇನು ಮಾಡೋದು ಅಂದ್ಬಿಟ್ಟು ಸ್ಟಿಚ್ ಮಾಡ್ಕೊಡೋಣ ಅಂತ. ಓಕೆ ಗೈಸ್, ಬೈ ಗೈಸ್. ನೋಡಿ ಗೈಸ್, ನಮ್ಮ ಮನೆಯವರು ಎಷ್ಟೊಂದು ಅವರೆಕಾಯಿ ಬಿಡಿಸಿದ್ದಾರೆ. ಟೈಮ್ ನೋಡಿ 12 ಗಂಟೆ ಆಯಿತು. ಪಾಪ ಒಬ್ಬರೇ ಮಾಡಿದ್ದಾರೆ. ಥ್ಯಾಂಕ್ ಯು ನಲೆ. ಇವಾಗ ಗೊತ್ತಾಗಲ್ಲ, ರಾತ್ರಿ ಗೊತ್ತಾಗ ಮೈ ಕೈ ನೋವು ಇರು. ಗೈಸ್, ಈಗ ಟೈಮ್ ಬಂದು 5 ಗಂಟೆ ಆಯಿತು. ನಮ್ಮ ಪೂಜಾ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಡ್ತಾ ಇದ್ದಾಳೆ. ಎಲ್ಲ ಆಯಿತು, ಮೇಲೆ ಎಲ್ಲ ಕ್ಲೀನ್ ಮಾಡಿದ್ಲು, ಒರೆಸ್ಕೊಂಡು ಬಂದು ಇವಾಗ ಡೋರ್ಸ್ ಕ್ಲೀನ್ ಮಾಡ್ತಾ ಇದ್ದಾಳೆ. ನಾನು ಈ ಕಡೆ ದೇವ್ರ ಫೋಟೋ ಎಲ್ಲ ಒರೆಸ್ತಾ ಇದ್ದೀನಿ. ಹಾಗೆ ದೇವ್ರ ಸಾಮಾನು ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ, ತೊಳೆದಿಟ್ಟಿದ್ದೀನಿ. ನೋಡಿ, ಇಷ್ಟಾಗಿದೆ ಅಷ್ಟೇ. ಇನ್ನೂ ಇಷ್ಟಿದೆ ಗೈಸ್, ಇನ್ನೂ ಇದೆ. ಅದೆಲ್ಲ ಇವತ್ತು ಕಂಪ್ಲೀಟ್ ಮಾಡ್ಕೋಬೇಕು ಅಂತ. ಯಾಕಂದರೆ ಗುರುವಾರನೇ ಎಲ್ಲ ಮಾಡಬೇಕು ಅಂದರೆ ಟಯರ್ಡ್ ಆಗಿಬಿಡ್ತೀವಿ. ಈಗಲೇ ಸ್ಟಿಚಿಂಗ್ ಮಾಡಿ ತುಂಬ ಪೇಯ್ನ್ ಆಗಿಬಿಟ್ಟಿದೆ ಬಾಡಿ ಎಲ್ಲ. ಹಾಗಾಗಿ ಇವತ್ತು ದೇವ್ರ ಮನೆಯದೆಲ್ಲ ಕಂಪ್ಲೀಟ್ ಮಾಡ್ಕೊಂಬಿಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ನಮ್ಮ ಪೂಜಾ ಪಾಪ ಕಾಲೇಜ್ಗೆ ಹೋಗಿ ಬಂದು ನೋಡಿ ಕ್ಲೀನ್ ಮಾಡ್ತಾಯಿದ್ದಾಳೆ. ಆಪ್ಷನ್ ಬೇರೆ ಇಲ್ಲ, ಏನು ಮಾಡೋದು. ನಮಗೂ ಈ ನಡುವೆ ಯಾಕೋ ಸ್ವಲ್ಪ ಕೆಲಸ ಮಾಡ್ತಾಯಿದ್ದಂಗೆ ಸುಸ್ತಾಗ್ತೈತೆ, ಏನಂತಾನೆ ಗೊತ್ತಿಲ್ಲ. ಎನರ್ಜಿನೇ ಇಲ್ಲ ಅಂತ ಎನರ್ಜಿ ಬೂಸ್ಟ್ ಕೊಡಬೇಕು. ನಮ್ಮ ಗೌತಮು ಕಾಲೇಜ್ಗೆ ಹೋಗಿದ್ದಾನೆ. ಅವನು ಬರೋಷ್ಟರಲ್ಲಿ 6 ಗಂಟೆ ಆಗುತ್ತೆ ಗೈಸ್. ಪಾಪ ಈ ಸರಿ ನಿಮ್ಮ ಅಪ್ಪನೂ ಅಷ್ಟೇ ಎಷ್ಟೊಂದು ಕೆಲಸ ಮಾಡಿಕೊಟ್ಟಿದ್ದಾರೆ. ಯಾವ ವರ್ಷವೂ ಇಲ್ಲ ಗೈಸ್, ಈ ವರ್ಷ ಮಾತ್ರ ನಮ್ಮ ಮನೆಯವ್ರು ಕೂಡ ಎಷ್ಟು ಕೆಲಸ ಮಾಡಿಕೊಟ್ಟಿದ್ದಾರೆ ಗೊತ್ತಾ. ಯಾಕಂದರೆ ನಮ್ಮದು ಇದು ಬೇರೆ ಮಾಡಿಸಿದ್ವಲ್ಲ, ಅದು ತುಂಬ ಕೆಲಸ ನಮಗೆ ಜಾಸ್ತಿ ಆಗಿಬಿಡ್ತು. ಆದರೂ ಕೂಡ ಬೇಗ ಬೇಗ ಕೆಲಸ ಆಯ್ತು. ಯಾಕಂದರೆ ಅದು ಸ್ವಲ್ಪ ಬೇಗ ಕಂಪ್ಲೀಟ್ ಆಯಿತು. ಅದಕ್ಕೆ ಗೊತ್ತಲ್ಲ, ಅದಕ್ಕೆ ಮನೆಯಲ್ಲಿ ಎಲ್ಲರೂ ಪಾಪ ಮಾಡಿದ್ದಾರೆ. ಅಲ್ಲಿದ್ದಕ್ಕೆ ನಮ್ಮ ಅಮ್ಮನೂ ಬಂದಿದ್ರಲ್ಲ ಪಾಪ, ಅವ್ರು ಕೂಡ ಮಾಡಿದ್ರು. 1-2 ದಿನ ಇದ್ದಿದ್ದು ಅವರು ಕೂಡ ಮಾಡಿದ್ರು. ಕೆಲಸ ಇರಬೇಕು, ಆದರೂ ಅವ್ರ ಕೈಯಲ್ಲಿ ಆಗಲ್ಲ. ಆದರೂ ನಾವು ಮಾಡ್ತಾಯಿದ್ರೆ ಸುಮ್ಮನೆ ಇರಲ್ಲ. ಬೇಡ ಮಾಡಬೇಡ ಅಂತ ಹೇಳ್ತೀವಿ, ಆದರೂ ಅವ್ರು ಸುಮ್ಮನೆ ಇರಲ್ಲ. ಆದರೆ ಇನ್ನೇನು ಮಾಡೋದು. ಅದಕ್ಕೆ ಆಯಿತಾ. ಡೋರ್ಸ್ ಒಂದು ತೊಳೆದ್ಬಿಟ್ರೆ ತೊಳೆಯೋದೇ ಬಾಯಿಗೆ ಬರ್ತೈತೆ. ಯಾಕೋ ಉಜ್ಜಿಬಿಟ್ರೆ ಅನ್ನೋದು. ನೋಡಿ, ಹೀಗೆ ನಾವು ಏನು ಮಾಡೋಣ. ಗೈಸ್, ಫೋಟೋ ನಾನು ಬರೀ ಒಂದೇ ಒಂದು ಇಟ್ಟಿದ್ದೆ, ಆಮೇಲೆ ಮತ್ತೆ ಎಕ್ಸ್ಟ್ರಾ ಆಗೋಯ್ತು ಗೈಸ್. ನೋಡಿ, ಫಸ್ಟು ನಾನು ಲಕ್ಷ್ಮೀ ಫೋಟೋ ಒಂದೇ ಇಟ್ಟಿದ್ದೆ. ಆಮೇಲೆ ನಮ್ಮ ಮನೆಯವರು ರಾಘವೇಂದ್ರ ಸ್ವಾಮಿದು ತರಿಸಿದ್ರು ಮಂತ್ರಾಲಯದಿಂದ. ಆಮೇಲೆ ನಾನೇನು ಮಾಡಿದೆ, ಇದು ಎಲ್ಲ ದೇವ್ರದ್ದು ಒಂದು ಫೋಟೋ ಇರಲಿ ಅಂದ್ಬಿಟ್ಟು ಈ ಫೋಟೋನ ನಾನೇ ಹೋಗಿ
ಯಾವ್ಯಾವ ದೇವ್ರು ಬೇಕು ಅಂತೇಳಿ ಮಾಡಿಸ್ಕೊಂಡಿದ್ದೀನಿ. ಎಲ್ಲ ತುಂಬ ಫೋಟೋಗಳು ಇಟ್ಕೊಂಡ್ರೂ ಆಗಲ್ವಲ್ಲ, ಹಾಗಾಗಿ ಎಲ್ಲ ದೇವ್ರದ್ದು ಒಂದೇದ್ರಲ್ಲಿರಲಿ ಅಂತೇಳಿ ಈ ಥರ ಒಂದು ಫೋಟೋ ಮಾಡಿಸ್ಕೊಂಡಿದ್ದೀನಿ. ಇದೆಲ್ಲ ಅಂಗಡಿಗಳಿಗೆ ಚೆನ್ನಾಗಿರುತ್ತೆ ಅಂದರು, ಆದರೂ ಕೂಡ ನಾನು ಬೇಕು ಅಂತ ಮಾಡಿಸ್ಕೊಂಡೆ. ಇವತ್ತು ಗಿಡಗಳ್ನೆಲ್ಲ ತೊಳೆದ್ನಮ್ಮಯ್ಯ, ಬರೀ ಧೂಳು ಕೂತ್ಕೊಂಡ್ಬಿಟ್ಟಿತ್ತು, ಎಲ್ಲ ತೊಳೆದೆ. ಗೈಸ್, ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಫಿಲೋನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅದು ಸೈಡಲ್ಲಿ ಒಂದು ದಿಂಬು ಥರ ಇಡ್ತಾರಲ್ಲ, ಅದು ನೋಡಿ ಈ ಥರ ರೆಡಿ ಮಾಡಿದ್ದೀನಿ. ಇದಕ್ಕೆ ನೋಡಿ 2 ರೆಡಿ ಮಾಡಿದ್ದೀನಿ. ಇದೆಲ್ಲ ಮಾರ್ಕೆಟಲ್ಲಿ ಕೇಳಿದ್ರೆ 1500 2000 ಹೇಳ್ತಾ ಇದ್ದಾರೆ ಗೈಸ್. ಅದಕ್ಕೆ ನಾನೇ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಒಂದಾಗಿದೆ, ಇದನ್ನು ಸ್ವಲ್ಪ ಇಲ್ಲಿ ಸ್ಟಿಚ್ ಮಾಡಬೇಕು. ಹಾಗೆ ಇದಕ್ಕೆ ವೆಲ್ವೆಟ್ ಬ್ಲೌಸ್ ತೊಗೊಂಡಿದ್ದೀನಿ, ವೆಲ್ವೆಟ್ದು ಬ್ಲೌಸ್ ಪೀಸು. ಇದನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಫಿಲೋ ಕವರ್ ಥರ. ಇದನ್ನು ಈ ರೀತಿ ಮಾಡಿ ತೋರಿಸ್ತೀನಿ ಆಮೇಲೆ ಹೇಗೆ ಮಾಡೋದು ಅಂತ. ನೋಡಿ, ಸುಮ್ಮನೆ ಈ ಥರ ಸ್ಟಿಚ್ ಮಾಡ್ಕೊಳ್ಳೋದು. ಹಾಗೆ ಈ ಕಡೆ ಒಂದು ಈ ಥರ ದಾರದಲ್ಲಿ ಕಟ್ಕೋಬೇಕು. ಇಲ್ಲೊಂದು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸ್ಟಿಚ್ ಮಾಡಿಬಿಟ್ಟು ಇದ್ರೊಳಗಡೆಯಿಂದ ದಾರ ಸೇರಿಸ್ಬಿಟ್ಟು ಟೈಟಾಗಿ ಕಟ್ಟಿದ್ರೆ ಈ ರೀತಿ ರೌಂಡಾಗಿ ಬರುತ್ತೆ. ನೋಡಿ, ನಾನು ಆಲ್ರೆಡಿ ಈ ಕಡೆ ಒಂದು ಮಾಡಿದ್ದೀನಿ, ಈ ಕಡೆದು ಮಾಡಿದ್ದೀನಿ. ಈ ಥರ ಕಟ್ಕೊಂಡ್ರೆ ರೌಂಡ್ ಶೇಪ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ಕವರ್ ಮಾಡಿದ್ದೀನಿ, ಇದು ವೆಲ್ವೆಟ್ದು. ಇದು ಹಾಕಿದ್ಮೇಲೆ ತೋರಿಸ್ತೀನಿ ಹೇಗಿರುತ್ತೆ ಅಂದ್ಬಿಟ್ಟು. ನೋಡಿ ಇಷ್ಟೇ, ಆರಾಮಾಗಿ ನಾವೇ ಮನೇಲಿ ಮಾಡ್ಕೊಬೋದು. ಇದೆಲ್ಲ ವೇಸ್ಟ್ ಕ್ಲಾತ್ ಇರುತ್ತಲ್ವ, ನಮ್ಮದು ಕಟ್ಟಿಂಗಲ್ಲಿ ಹೋಗಿರೋ ಅಂಥದ್ದು, ಅದರಿಂದ ಮಾಡಿದ್ದೀನಿ. ಮಾರ್ಕೆಟಲ್ಲೂ ಸೇಮ್ ಇದೆ, ಇಷ್ಟೇ ಮಾಡ್ತಾರೆ. ನೋಡಿ 1000 1500 ಈ ಥರ ಎಲ್ಲ ಹೇಳ್ತಾರೆ. ಅದಕ್ಕೆ ನಾನೇ ಮನೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಟೈಮ್ ಬಂದು ನೋಡಿ 10:30. ಈಗ ಮನೆಗೆ ಹೋಗ್ಬಿಟ್ಟು ಇದನ್ನು ಸ್ವಲ್ಪ ಹಾಕಿದ್ಮೇಲೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂದ್ಬಿಟ್ಟು. ನೋಡಿ ಗೈಸ್, ನೋಡಿ ಈ ಥರ ಮಾಡಿದ್ದೀನಿ. ಈಗ ದಾರನ ಇದ್ರೊಳಗಡೆ ಸೇರಿಸ್ತಾ ಇದ್ದೀನಿ. ಅಷ್ಟೇ ಸೇರಿಸ್ಕೊಂಡಿದ್ದೆ, ಅದು ಸ್ವಲ್ಪ ಕಿತ್ತೋಗ್ಬಿಡ್ತು. ಹಾಗಾಗಿ ಈಗ ಮತ್ತೆ ಸ್ಟಿಚ್ ಮಾಡಿಕೊಂಡು ಇಲ್ಲಿ ಸೇರಿಸ್ತಾ ಇದ್ದೀನಿ. ಈ ಥರ ಒಂದು ಅರ್ಧ ಇಂಚಷ್ಟು ಈ ಥರ ಸ್ಟಿಚ್ ಮಾಡ್ಕೊಬಿಟ್ರೆ ಇದರೊಳಗಡೆ ಈ ಥರ ದಾರನ ಸೇರಿಸ್ತೀವಿ. ನಾವು ಇವಾಗ ಪ್ಯಾಂಟ್ಗೆಲ್ಲ ಲಾಡಿ ಯಾವ ರೀತಿ ಸ್ಟಿಚ್ ಮಾಡ್ಕೊತೀವಿ, ಸೇಮ್ ಅದೇ ಥರನೇ ಈ ಥರ ಸ್ಟಿಚ್ ಮಾಡಿಕೊಂಡು ಒಂದು ದಾರ ಹೋಗುವಷ್ಟು ಜಾಗ ಬಿಟ್ಟರೆ ಸಾಕು. ನನಗಿದೆಲ್ಲ ಮಾಡಬೇಕು ಅನ್ನೋ ಐಡಿಯಾನೇ ಇರಲಿಲ್ಲ ಗೈಸ್. ಮೊನ್ನೆ ಚಿಕ್ಕಪೇಟೆಗೆ ಹೋದಾಗ ನೋಡಿದ್ನಲ್ವ, ಅದು ಅಷ್ಟು ರೇಟ್ ಕೇಳಿಬಿಟ್ಟು ಸರಿ ನಾವೇ ಮನೇಲಿ ಮಾಡ್ಕೊಬೋದಲ್ಲ ಈಸಿಯಾಗಿ, ಒಬ್ಬ ಟೈಲರ್ ಆಗಿ ಇದೊಂದು ಸಿಂಪಲ್ಲಾಗಿ ಮಾಡ್ಕೊಳಕ್ಕಾಗಲ್ವ ಅಂದ್ಕೊಂಡು ವಾಪಸ್ ಬಂದೆ ಗೈಸ್, ನಾನು ತಗೊಂಡಿಲ್ಲ. ಗೈಸ್ ನೋಡಿ ಗೈಸ್, ಬಂದು ಹೆಲ್ಪ್ ಮಾಡು ಅಂದರೆ ಏನು ಮಾಡ್ತಾಯಿಲ್ಲ, ಸುಮ್ಮನೆ ಮಲ್ಕೊಂಡಿದ್ದಾರೆ ದನ ಥರ. ನೋಡಿ ಕಾಲಲ್ಲಿ ಒದಿತಾರೆ, ಹೆಣ್ಮಗನ ಕಾಲಲ್ಲಿ ಒದಿತಾರ ನೋಡಿ, ಒದ್ಬಿಟ್ಟು ಮುಕ್ಕೊಂಬಿಡ್ತು. ಕೇಳಿ ಹಬ್ಬ ಸರಿಗೆ ಬಿತ್ತು ಒಟ್ಟಿನಲ್ಲಿ. ನೋಡಿ ಕರ್ಜಿಕಾಯಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನಾನೇ ಹುರಿದಿರೋದು ಗೈಸ್, ಎಷ್ಟೊತ್ತು ಹುರಿಸಿದ್ದಾರೆ ಅದನ್ನು. ಇಲ್ಲಿ ಏನಿದು ಎಳ್ಳು ಹುರಿತಾವ್ರೆ, ತಲೆಪಪ್ಪು ಹುರಿದಿಕ್ಕಿದ್ದೀನಿ. ಎಲ್ಲ ನಾನೇ ಮಾಡಿದ್ದೆ ಗೈಸ್, ನಮ್ಮಮ್ಮ ಏನೂ ಮಾಡಿಲ್ಲ. ಹೌದು, ನಮ್ಮ ಪೂಜೆನೇ ಮಾಡಿದ್ದು. ಏನು ಇವಾಗ ರಿಟರ್ನ್ ಗಿಫ್ಟ್ ಕೊಡ್ಬೇಕು ಅದಕ್ಕೆ. ಇವಾಗ ನಿನ್ನ ಗಂಡ ಕಾಲಲ್ಲಿ ಒದ್ದು ಕಳಿಸ್ತು, ಇವಾಗ ನೀನು ಅದು ಬರೇ ಒಂದು ಇಕ್ಕೋ. ಗಂಡಂಗೆಲ್ಲ ಕಾಲಲ್ಲಿ ಒದಿಯಲ್ಲ, ಸುಮ್ಮನೆ ವಿಡಿಯೋ ಪ್ರೂಫ್ ಐತೆ. ಹೌದಂತೆ, ವಿಡಿಯೋ ಪ್ರೂಫ್ ಐತೆ. ಕಾಲಲ್ಲಿ ಒದ್ದಾ ಯಾರು ಬೇಗ ನೋಡ್ತೀನಿ. ಕಾಲಲ್ಲಿ ಒದಿದ್ದಾರೆ ಸ್ವಲ್ಪ ಬುದ್ಧಿ ಇಲ್ವಾ? ನೋಡಿ ಗೈಸ್, ನನಗೊಂದ್ಸರಿ ಲಿಕ್ಕಿತ್ತಲ್ಲ, ಹಂಗೆ ತಮಾಷೆ ಮಾಡೋಕ್ಕಾಗ ಅಮಾಸೆ ಆಯಿತು ಅಂದಂಗೆ. ಅದು ಚಿಮ್ನಿ ಆಫ್ ಮಾಡು. ಅಲ್ಲೂ ಸ್ವಿಚ್ ಆಫ್ ಮಾಡು ಹಂಗೆ.
ಆಯ್ತಾ ಇನ್ನೂ ಏನಾದರೂ ಹುರ್ಕೊಳ್ಳೋದು? ಏನಿಲ್ಲ, ಉರಿಯೋದೇನಿಲ್ಲ. ರವೆ ಐತೆ, ರವೆ ನಾಳೆ. ನಮ್ಮಮ್ಮ ಕೊಲ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬಂದ್ಬಿಟ್ಟಿದೆ. ಲಾಸ್ಟ್ ಟೈಮ್ ಎಲ್ಲ ಎಗರಿಸ್ಬಿಟ್ಟಿದ್ದೆ ಗೈಸ್ ನೋಡಿ, ಎಲ್ಲ ಕ್ಲೀನಾಗಿ ಕೊಟ್ಟಿದ್ದಾರೆ. ತುರ್ದಿರೋದಾ? ನೈಸ್. ನಾನೇ ಐಡಿಯಾ ಕೊಟ್ಟಿದ್ದು ನಿಮ್ಮ ಅಪ್ಪಗೆ, ಹೆಂಗೋ ನೀಟಾಗಿ ಇದಾಗೋಗುತ್ತೆ ಅಂತ. ಕುಟ್ಬಿಟ್ಟು ಹಾಕಿದ್ರೆ ಉಂಡೆ ಉಂಡೆ ಥರ ಇರೋದು ಚೆನ್ನಾಗಿರಲ್ಲ. ಅದಕ್ಕೆ ತೆಂಗಿನಕಾಯಿ ತುರಿತೀವಲ್ಲ ಅದರಲ್ಲಿ ತುರಿದು ಕೊಟ್ಟರು. ಮತ್ತು ಇಲ್ಲ ಹಂಗೆ ತೆಂಗಿನಕಾಯಿಗಳು ಕೂಡ ಅವರೇ ಕಾಯ್ದು ತುರಿದು ಕೊಟ್ಟಿದ್ದಾರೆ. ನಾವೇನು ಇದು ನಮ್ಮ ಅಪ್ಪನೇ ಮಾಡಿರೋದು. ಇದು ಎಲ್ಲ ನಮ್ಮ ಪೂಜಾ ಕಳ್ಳೆ ಬೀಜ ಹುರಿದ್ಲು, ಕಳ್ಳೆ ಪಪ್ಪು ಹುರಿದ್ಲು. ಆಮೇಲೆ ನಾನು ಹೇಳಿದ್ದೀನಿ ತಾನೆ, ಇನ್ನೊಂದ್ಸರಿ ಏನು ಕೇಳ್ತಾ ಇದೆಯಾ? ಇದನ್ನ ನಾಳೆಯಿಂದ ಮಿಕ್ಸಿಗೆ ಹಾಕ್ಕೊಂತೀವಿ. ಇವಾಗ ಟೈಮ್ ಆಗೋದು ಗೈಸ್. ಇದು ಹಂಗಂಗೆ ಆನ್ ಆಗುತ್ತೆ. ಇವತ್ತಿಂದ ನಮ್ಮ ಮನೆಯಲ್ಲಿ ಹಬ್ಬದ ಕೆಲಸಗಳು ಸ್ಟಾರ್ಟ್ ಆಗಿದೆ. ನಮ್ಮ ಮನೇಲಿ ಇವ್ರು ಏನೂ ಹೆಲ್ಪ್ ಮಾಡ್ತಾ ಇಲ್ಲ. ಹಬ್ಬ ಹತ್ರ ಬರ್ತಾ ಇದ್ದಂಗೆ ಏನು ಮಾಡೋದು ಇಂಥವ್ರನ್ನೆಲ್ಲ ಇಟ್ಕೊಂಡು ಸುಮ್ಮನೆ ಟಿ ವಿ ನೋಡ್ಕೊಂಡಿರ್ತಾರೆ. ಮ್ಯೂಟ್ ಮಾಡ್ರಿ ಅಂದರೆ ಮಾಡ್ತಾ ಇಲ್ಲ. ಹಲೋ ನಲಿ, ಮಾಡು ನಲಿ, ಏನೋ ಅಂದರೆ ಒಂದು ಸ್ವಲ್ಪ ಕೆಲಸ ಮಾಡು ನಲಿ. ಹಬ್ಬದ ಟೈಮಲ್ಲಿ ಏನು ನಲಿ ಹಿಂಗಿರ್ತೀಯ ನೀನು? ನಿಮ್ಮಪ್ಪ ಈ ವರ್ಷನೇ ಜಾಸ್ತಿ ಮಾಡಿರೋದು ಪಾಪ. ಫುಲ್ ಬಿಡಿ ಗೈಸ್, ಹೊಡಿತಾ ಇದ್ದಾರೆ ಗೈಸ್. ನೋಡಿ ಗೈಸ್ ಹೆಂಗ್ ಮಾಡ್ತಾರೆ ಇವರು. ಇವರಿಬ್ಬರದು ಕೋಳಿ ಜಗಳ. ಏನಿಲ್ಲ, ಹಿಡ್ಕೋ ಪಾಪ. ನಮ್ಮ ಅಪ್ಪ ಒಬ್ಬನೇ ಕಷ್ಟಪಡ್ತಾನೆ. ಫುಲ್ಲು ಸುಮ್ಮನೆ ಡೌಗಳಿಗೂ ನಮ್ಮ ಪೂಜಾದು. ಅದಕ್ಕೆ ನೋಡಿ ನಾನು ಕರೀದಿದ್ರು ಹೋಗಿ ಹೆಲ್ಪ್ ಮಾಡ್ತಾ ಇದ್ದೀನಿ. ಹೋಗ್ಲಿ ಬಿಡಮ್ಮ, ಹಿಂಗಿರ್ಬೇಕು ಗೈಸ್. ಅದೇ ನಮ್ಮ ಅಪ್ಪ ಹಂಗಲ್ಲ. ನಮ್ಗೆ ಗೊತ್ತಮೇಲೆ ಬಾಯಿ ತುಂಬಾ ಏನೋ ಇಟ್ಕೊಂಡಿದ್ದಾರೆ, ಅದಕ್ಕೆ ಮಾತಾಡ್ತಾ ಇಲ್ಲಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಪಂಚ್ಗೂ ಕೊಟ್ಟಿರೋರು. ಹೌದಾ? ತುಂಬಾ ಬಿಡೈತೆ ಅದಕ್ಕೆ. ಅಲ್ಲಿ ಹೌದು, ಅದನ್ನ ಬ್ಯಾನ್ ಮಾಡಿದ್ದಾರೆ ಅಂತ ಇದ್ರಲ್ಲೇ. ಬ್ಯಾನ್ ಮಾಡಿಲ್ಲ, ಮೊನ್ನೆ ತಾನೇ ಬ್ಯಾನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಬರೀ ಲುಕ್ ಅಷ್ಟೇ. ದೇವ್ರದ್ದು ಎಂಜಾಯ್ ಮಾಡಬಾರ್ದು ಡಾಡೆ. ಇಲ್ಲೊಬ್ಬ ಇದ್ದಾನೆ ನೋಡಿ, ಕದ್ದು ಮುಚ್ಚಿ ತಿಂತಾ ಇದ್ದಾರೆ ಗೈಸ್. ಕದ್ದು ಮುಚ್ಚಿ ಹೋಗಿ ಹೋಗಿ ತಿಂತಾವನೆ. ಅಲ್ಲಿ ಕಳೆ ಪಪ್ಪಿಕ್ಕಿಲ್ವಾ? ಇವಾಗ ಬಯಲು ಏನಿರೋದು ಅದೇನಾ? ಬೀರು ಮೇಲೆ ಒರೆಸ್ದ ಹೇಳು, ಸುಳ್ಳು ಹೇಳ್ಬೇಡ. ಹೊಡೆದಾಕ್ತೀನಿ ನಿಜವಾಗ್ಲು. ಎಲ್ಲ ಮಾಡ್ಬಿಟ್ಟು ಅದೊಂದು ಹಂಗೆ ಇಕ್ಕೋನೆ ಕೊಡು. ಆ ಬಿಸಿನೇ ಇಕ್ತಾ ಇದ್ನ ಇವಾಗ ಇಷ್ಟೊತ್ತು. ಬಾರೋ ನನ್ನ ಮಗನೇ ಬಾ. ಎಲ್ಲ ಮಾಡಿಬಿಟ್ಟು ಇದೊಂದು ಪೆಂಡಿಂಗ್ ಇಕ್ಕವನೆ ಎಲ್ಲ. ಬಾಯಿಲಿ ಇಲ್ಲಿ ಕೃಷ್ಣಗೆ ಕವರ್ ಹಾಕಿ ಬಾ. ಹೊಸದು ಅದೆಲ್ಲ ಧೂಳು ತುಂಬ್ಕೊಂಡ್ಬಿಟ್ಟಿದೆ. ಅಲ್ಲೇ ಒಂದು ಕವರ್ ಇಕ್ಕಿದ್ದೀನಿ, ಅವತ್ತೇ ಹಾಕು ಅಂದರೆ ಹಾಕಿಲ್ಲ ನನ್ನ ಮಗನೇ. ಬರೋ ಬೇಗ ನೋಡಿ. ಅಲ್ಲೆಲ್ಲ ಕೆಲಸ ಮಾಡ್ತಾಯಿದ್ರೆ ಇವ್ನು ಬಂದು ಟಿ ವಿ ಅಂತೀನಿ, ಫೋನ್ ನೋಡ್ಕೊಂಡಿರ್ತಾನೆ. ಯಾವಾಗ ನೋಡಿದ್ರು ಫೋನು ಏನು ಇದೊಂದು ಮಾಡ್ತಾನೆ ಅಂತ ಕೊಡ್ಬೇಕು. ಈಗ ಇವನಿಗೆ ಬಿಟ್ಟು ಜಾಸ್ತಿ ದಿನ ಆಯ್ತು. ಫೋನ್ ಎಷ್ಟು ಮಿಸ್ ಅಂದರೆ ನೀನು ಫೋನ್ ಹೊಡೆದಾಗ್ತಾ ಇದ್ನೆ. ಬಾ, ಒರೆಸ್ದ ಇಲ್ಲ ಕರೆಕ್ಟಾಗಿ ಹೇಳು. ಹಾಂ, ಒರೆಸಿದ್ನಾ? ಒರೆಸಿದ್ನೇನೆ. ಇಲ್ಲಿ ಕೃಷ್ಣದ ಕವರ್ ಹಾಕ್ ಬಾ. ಧೂಳೆಲ್ಲ ತುಂಬ್ಕೊಂಡ್ಬಿಟ್ಟೈತೆ. ಹೌದು. ಅಲ್ಲಿ ನೋಡಿ ನೆನ್ನೆ ಕೇಳಿದ್ರೆ ಎಲ್ಲ ಮಾಡು ಅಂದ. ನೋಡಿದ್ರೆ ಮಾಡೇ ಇಲ್ಲ. ನಿಧಾನ ಬಿಡೋಯ್ತು. ಕೆಳಗಡೆ ಅದೇ ಅಲ್ಲ, ಯಾವಾಗಲೂ ತೊಗೊಂಬರಕ್ಕೆ ಹೋಗ್ತಾರೆ. ಹೋದೆ
ಹೋದ ಎಷ್ಟು ವರ್ಷ ಆಯ್ತು? 2 ವರ್ಷ ಆಯ್ತು ತಗೊಬಂದದು. ಇದು 3ನೇ ವರ್ಷ. ಎಷ್ಟು ಚೆನ್ನಾಗೈತೆ. ನವಿಲೆಲ್ಲ ಆಯಿತು, ಬಿಸಾಕ್ಬೇಡು. ನವಿಲು 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 ಗರಿನೇ. ಬೇಕಾ ಗೊತ್ತು? ನವಿಲು ಗರಿ ಬೇಕಾ? ಹಾಂ, ಇರೋದನ್ನು ಬಿಟ್ಬಿಟ್ಟು ಹೊಸಾದಿಸ್ಕೋಬೇಕಂತೆ. ಎತ್ತೆ ನಿನ್ನ ಏನೂ ಆಗಿಲ್ಲ, ಚೆನ್ನಾಗೇ ಐತಾನೆ. ಅಷ್ಟು ನೀಟಾಗಿ ಎತ್ತಿಕ್ಕಿದ್ದೀನಿ. ಇಸ್ಕೊಂಬ ನೀನೆ. ಈ ಒಂದು 20 ರೂಪಾಯಿ ಗೊತ್ತಾ ಇದು? ಮತ್ತೆ ಅಲ್ಲಿ ನಮಗೆ ಬೇಕಾಗಿರೋ ಕೃಷ್ಣಗೆ ಒಂದೇ. ಹಿಂದೇಳೋ ಇದು ಅದರಲ್ಲಿ ಹಾಕೋ, ಕೆಳಗಡೆಗೆ ಇಕ್ಕೋ. ನೋಡಿ ಇಲ್ಲೊಂದು ಇದ್ದೋಗಿತ್ತು. ಇದು ಕೆಮ್ಮಿಗೆ ನೋಡಿ ಕಡ್ಡಿ ಐತಲ್ಲ, ಸುಟ್ಟುಬಿಟ್ಟು ಜೇನುತುಪ್ಪದಲ್ಲಿ ಹಾಕ್ಕೊಂಡು ತಿಂತಾರೆ. ಅದಕ್ಕೆ ಯಾವಾಗಾದ್ರೂ ಕೆಮ್ಮು ಬಂದಾಗ ಅಂತ ಇಕ್ಕಿದ್ದೀನಿ. ಅದು ಮರೆತೇ ಹೋಗ್ತೀನಿ, ನೆನಪೇ ಬರೋಲ್ಲ. ಚಿಕ್ಕ ಮಕ್ಕಳಿಗೆಲ್ಲ ಚಿಕ್ಕ ಮಕ್ಕಳಿಗೆಲ್ಲ ಕೊಡ್ತಾಯಿದ್ರು ಅವಾಗ, ಅದಕ್ಕಂತಾನೆ ಇಕ್ಕಿದ್ದೀನಿ. ಯಾರಾದರೂ ಕೇಳಿದ್ರೆ ಅಂತ. ದೊಡ್ಡವ್ರಿಗೆ ಮೇಲೆ ಆಗಲ್ಲ, ಚಿಕ್ಕವ್ರಿಗೆ. ಏನು ಚಿಕ್ಕ ಮಗುನೇನೆ? ಅಲ್ಲಿ ದಾರ ಕಟ್ಟೋ, ದಾರ ಕಟ್ಟಿದ್ನಲ್ಲ ಮಗುವಿನಂತ ಮನಸ್ಸು ಗೊತ್ತಾ? ಓಹೋ ಹೋ 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 ಓಹೋ. ಏನು ಪೂಜೆ ಡೈಲಾಗ್ ಮೇಲೆ ಡೈಲಾಗ್ ಆಗ್ತಾ ಇದೆಯಾ? ಹೋಗ್ಲಿ ಬಿಡಮ್ಮ. ಗೈಸ್, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದಷ್ಟು ಐಟಮ್ಸ್ ತೊಗೊಂಡಿದ್ದೀನಿ. ಇದು ನೆಕ್ಸ್ಟ್ ವೀಡಿಯೋನಲ್ಲಿ ಬರುತ್ತೆ ಏನೇನು ತೊಗೊಂಡಿದ್ದೀನಿ ಈ ಸರಿ ಅಂತ. ರೆಡಿ ಮಾಡಬೇಕಾದ್ರೆ ತೋರಿಸ್ತೀವಿ ಗೈಸ್. ಇಲ್ಲ, ಇದೇ ಒಂದು ವೀಡಿಯೋ ಬರುತ್ತೆ ಸಪ್ರೇಟಾಗಿ ಏನೇನು ತೊಗೊಂಡಿದ್ದೀವಿ ಅಂತ. ಇನ್ನೂ ಒಂದಷ್ಟು ಶಾಪಿಂಗ್ ಮಾಡಿರೋದು ಬರಬೇಕು ನಾಳೆ ಮಿಷನಲ್ಲಿ. ಏನೋ ಮಾರ್ಕೆಟ್ಗೆ ಏನು ಇಸ್ಕೊಬರಕ್ಕೆ